ನಮಸ್ಕಾರ. ಇವತ್ತು ನಮ್ಗೆಲ್ರಿಗೂ ಕೂಡ ಒಂದು ಹೆಮ್ಮೆಯ ದಿನ ಅಂತ ಕೂಡ ಹೇಳ್ಬೋದು. ಯಾಕೆ ಅಂದ್ರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ದಡಿಭಾಗ ಆಗಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಬರ್ತಾ ಇದೀವಿ. ಆದ್ರೆ ನಮ್ಮ ಒಂದು ನಾರಾಯಣಗೌಡರ ಒಂದು ಅಧ್ಯಕ್ಷತೆಯಲ್ಲಿ 75 ಲಕ್ಷ ಜನ ಸದಸ್ಯರಿದ್ದಾರೆ. ಬೇರೆ ಒಂದು ಸಂಘಟನೆದ ಬಗ್ಗೆ ನಮ್ಗೆ ಬೇಡ. ನಮ್ಮ ನಾರಾಯಣಗೌಡರ ಒಂದು ಸಂಘಟನೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಅಂದ್ರೆ 75 ಲಕ್ಷಕ್ಕಿಂತ ಮೇಲ್ಪಟ್ಟಿರುವಂತಹ ಸದಸ್ಯರು ಒಂದು ಸಂಘಟನೆಯಲ್ಲಿ ಇದ್ದಾರೆ. ಅದರ ಜೊತೆಗೆ ಇವತ್ತು ಮೊದಲನೇದಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ರೆಡ್ಡಿ ಜನಾಂಗದ ಅಧ್ಯಕ್ಷರಾಗಿರುವಂತಹ ಕೇಶವರೆಡ್ಡಣ್ಣನವರು ನಮ್ಮ ಒಂದು ಸೇರ್ಪಡೆ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಅವ್ರಿಗೆಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಕನ್ನಡ ಉಳಿವಿಗಾಗಿ ಸದಾ ನಾನು ನಿಮ್ಮ ಜೊತೆ ಭಾಗಿಯಾಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸೇರ್ಪಡೆ ಕಾರ್ಯಕ್ರಮ ಬಂದು ಇವನ್ನೆಲ್ಲರೂ ಕೂಡ ಒಂದು ಸನ್ಮಾನವನ್ನು ಮಾಡಿ ಸೇರ್ಪಡೆಯನ್ನ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಆದ್ರಿಂದ ನಮ್ಮ ರೆಡ್ಡಿ ಜನಾಂಗದ ತಾಲೂಕು ಅಧ್ಯಕ್ಷರಾದ ಕೇಶವರೆಡ್ಡಣ್ಣಗೆ ಜೋರಾಗಿ ಚಪ್ಪಾಳೆಯ ಮುಖಾಂತರ ಅವ್ರಿಗೆ ಸ್ವಾಗತವನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮ ಸಣ್ಣವಾಡಿ ಪಂಚಾಯಿತಿಯ ನಯಾದನನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ಕೊಂತೀನಿ. ಅದರ ಜೊತೆಗೆ ನಮ್ಮ ಎಲ್ಲ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ರಾನ್ಸಿಸ್ ಮಂಜಣ್ಣನವರು, ಮತ್ತೆ ನಮ್ಮ ತಾಲೂಕು ಉಪಾಧ್ಯಕ್ಷರಾದ ಬಾಲಜಣ್ಣನವರು, ಮತ್ತೆ ರಿಯಾದ್ ಅಣ್ಣನವರು, ಮತ್ತೆ ಡೀಲರ್ ಕಾರ್ಡಿಯಲ್ ಬಾಬು ಅಣ್ಣನವರು, ಮತ್ತೆ ನಮ್ಮ ಖಲೀಫಾ ಮೊಹಳ್ಳ ಅಣ್ಣನವರು ಎಲ್ಲರೂ ಕೂಡ ಹಾಗೂ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ವಿಶೇಷವಾಗಿ ನಗರ ಘಟಕ ವಿದ್ಯಾರ್ಥಿ ನಗರ ಘಟಕ ಸದಸ್ಯರಾಗಿ ನಮ್ಮ ವಾಸುರವರು ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮ ಯಶವಂತರವರು ಕೂಡ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತನ ಬಯಸ್ಕೊಂತ ಅದ್ರ ಜೊತೆಗೆ ನಮ್ಮ ಮತ್ತೊಬ್ರು ಅಜಿತ್ ರವರು ಕೂಡ ಸದಸ್ಯರಾಗಿ ಹಾಗೆ ಒಂದು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದಾರೆ ನಗರ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ಕೊಂತ ಇವತ್ತು ಎಲ್ರೂ ಕೂಡ ಯಾಕೆಂದ್ರೆ ಕನ್ನಡ ನಾಡು ನುಡಿ ಜಲ ಭಾಷೆಗೆ ನಾವೆಲ್ಲರೂ ಕೂಡ ಕಷ್ಟಪಡ್ಕೊಂಡು ಬರ್ತಾ ಇದೀವಿ. ಆದ್ರೆ ನಮ್ಮ ಒಂದು ನಾರಾಯಣಗೌಡರ ಸಂಘಟನೆ ಬಲಿಷ್ಠವಾಗಿ ರಾಜ್ಯದಲ್ಲಿ ಇರೋದ್ರಿಂದ ಮುಳಬಾಗಿಲು ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಒಂದು ಕನ್ನಡ ಉಳಿವಿಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕಷ್ಟಪಡ್ಕೊಂಡು ಬರ್ತಾ ಇದೀವಿ. ಯಾಕೆ ಅಂದ್ರೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಾಳತ್ವವನ್ನು ತಗೊಂಡು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವೊಂದು ಸಹಕಾರವನ್ನ ಕೊಡ್ತಾ ಬರ್ತಾ ಇದೀವಿ. ಇವತ್ತು ಈ ಒಂದು ಸಂಘಟನೆಯನ್ನ ನೀವು ಮಾಡ್ತಾ ಇರೋ ಒಂದು ಕೆಲಸ ನಮ್ಗೆ ಒಳ್ಳೆ ರೀತಿಯಲ್ಲಿ ನಾವು ಕೂಡ ನಿಮ್ಮ ಜೊತೆ ಸೇರಿ ಕೆಲಸವನ್ನ ಮಾಡುತ್ತೇವೆ. ನೆಲ ಜಲ ಭಾಷೆಗೆ ಎಲ್ಲೇ ಇದ್ರು ಹೋರಾಟ, ಎಲ್ಲಿ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೋ ಅಲ್ಲಿ ನಾವು ಕೂಡ ಜೊತೆಗೆ ಕೈ ಜೋಡಿಸಿ ನಿಮ್ಮ ಜೊತೆಗೆ ನಿಂತ್ಕೊಂತೀವಿ ಅಂತ ಹೇಳ್ಬಿಟ್ಟು ಈ 3 ವ್ಯಕ್ತಿಗಳು ನಮ್ಮ ಸಂಘಟನೆಗೆ ಜಾಯ್ನ್ ಆಗಿದ್ದಾರೆ. ಅವ್ರಿಗೆ ನಮ್ಮ ನಾರಾಯಣಗೌಡರು ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರಣ್ಣನವರ ಒಂದು ಆಶೀರ್ವಾದ ಸದಾ ಇರ್ಲಿ, ಹಾಗೆ ಇದರ ಜೊತೆಗೆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅದ್ರ ಜೊತೆಗೆ ನಮ್ಮ ನಗರ ಘಟಕ ಯುವ ಅಧ್ಯಕ್ಷರಾಗಿರುವಂತಹ ಸುಕುಮಾರ್ ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಎಲ್ಲರನ್ನ ಸೇರಿಸಿ ಈ ಒಂದು ನಾವೆಲ್ಲರೂ ಕೂಡ ಸೇರ್ಪಡೆ ಮಾಡ್ಕೋಬೇಕು ಅಂದಾಗ ನಮ್ಮ ಸುಕುಮಾರ್ ಅವರ ಒಂದು ಪಾಲು ಜಾಸ್ತಿ ಇದೆ. ಅವ್ರಿಗೆ ನಿಜವಾಗ್ಲೂ ಕೂಡ ಸುಕುಮಾರ್ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಭಗವಂತ ಶಕ್ತಿ ಕೊಳ್ಳಿ, ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರ್ಲಿ ಅಂತ ಸಂದರ್ಭ ಹೇಳ್ತಾ ಇದರ ಜೊತೆಗೆ ನಮ್ಮ MIT ಕಂಪ್ಯೂಟರ್ನ ಮಾಲೀಕರಾಗಿರುವಂತಹ ಭುವನ್ ರವರು ಅವರು ಕೂಡ ಇದರಲ್ಲಿ ಪಾಲಿದೆ. ಇದು ಕೂಡ ಮುಂದಾಳತ್ವ ತಗೊಂಡು ಮುಂದಿನ ಒಂದು ಕಾರ್ಯಕ್ರಮ ಅವ್ರದ್ದು ಕೂಡ ತಾಲೂಕು ಮಟ್ಟದಲ್ಲಿ ಒಂದಿದೆ ಹತ್ತಿರದಲ್ಲೇ. ಆದ್ರಿಂದ ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಒಂದೇ ಬಯಸೋದು, ಬೇರೆ ಏನು ಬೇಕಾಗಿಲ್ಲ. ಕನ್ನಡ ಉಳಿಸ್ಬೇಕು, ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು,
ಕನ್ನಡ ಉರ್ದು ಶಾಲೆಗಳನ್ನ ಉಳಿಸ್ಬೇಕು ಅನ್ನೋ ಭಾವನೆ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಾ ಬರ್ತಾ ಇದೀವಿ. ಆದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಏನು ವಿದ್ಯಾರ್ಥಿಗಳು ಇಷ್ಟು ನಮ್ಮ ಉದಯರವರು ಉದಯ್ ಕರಣ್ ರವರು ಅವರ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಂದು ಸೇರ್ಪಡೆ ಆಗಿದ್ದಾರೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇದ್ದು ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನ ಬಲಪಡಿಸ್ಲಿಕ್ಕೆ, ಸಂಘಟನೆಯನ್ನ ಕಟ್ಟಲಿಕ್ಕೆ, ಸಂಘಟನೆಯನ್ನ ಒಂದು ಎಲ್ಲರ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಳತ್ವವನ್ನ ತಗೊಂಡಿರುವಂತಹ ವಾಸು, ಅಜಿತ್ ಮತ್ತೆ ಯಶವಂತರವ್ರಿಗೆ ಆ ತಾಯಿ ಆಶೀರ್ವಾದ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಒಂದ್ ಸುತ್ತ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಜ್ಯಾಧ್ಯಕ್ಷರಾದಂತಹ ಟಿ ಎ ನಾರಾಯಣಗೌಡ್ರಿಗೆ, ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡ್ರಿಗೆ, ಎಲ್ಲಾ ವಿದ್ಯಾರ್ಥಿಗಳಿಗೆ. ಮುಲ್ಬಾಲ್ ತಾಲೂಕಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ನಮ್ಮ ಹುಸೇನ್ ಅವರು ನಮ್ಮ ತಾಲೂಕಲ್ಲಿ ಜಾಸ್ತಿ ಕಷ್ಟ ಬಿದ್ದು ಗಡಿಭಾಗದಲ್ಲಿ ಇರೋದು, ಜಾಸ್ತಿ ಕಷ್ಟ ಬಿದ್ದು ಇದ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಇದ್ ಮಾಡ್ತಾ ಇದೀವಿ, ಈ ಸಪೋರ್ಟ್ ಮಾಡಿ ಏನೋ ಮಾಡ್ಲೇಬೇಕಪ್ಪ, ನೀವು ಏನೋ ಒಂದಿರ್ಲಿ, ನಾವು ಜಾತಿ ಭೇದ ಏನು ಇಟ್ಕೊಂಡಿಲ್ಲ, ಏನೋ ಒಂದ್ ಮಾಡ್ಬೇಕು ಅನ್ನೋದು ಹೋಗ್ಬೇಕು ಅಂತ ನಾವು ಇದ್ ಮಾಡ್ತಾ ಇದೀವಿ. ಅವ್ರಿಗೆ ಸಹ ಯಾವಾಗೂ ನಾನು ಬೇಕು ಅಂದ್ರೆ ಅವ್ರ ಇದ್ರಲ್ಲಿ ಇರ್ತೀನಿ. ನಾವೆಲ್ಲ ಎಲ್ರು ಅವ್ರಿಗೊಂದು ಜೊತೆಯಲ್ಲಿದ್ದು ಸ್ವಲ್ಪ ಮುಂದಕ್ಕೆ ನಡ್ಸ್ಕೊಂಡು ಹೋಗೋಣ ಅಂತ ನಮ್ಗೆ ಇಷ್ಟ ಆಗ್ತಾ ಇದೆ, ಹೇಳ್ತಾ ಇದೀವಿ.